ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆದ ಜಿ ಮಾದೇಗೌಡ ಪ್ರತಿಷ್ಠಾನ ಭಾರತಿ ಎಜುಕೇಷನ್ ಟ್ರಸ್ಟ್ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ವತಿಯಿಂದ ಶುಕ್ರವಾರ ಆಯೋಜಿಸಿದ್ದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಮತ್ತು ಸಾವಯವ ಕೃಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಈ ಸಮಾರಂಭದಲ್ಲಿ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷರಾದ ಶರಣಪ್ಪ ಸಲದಾಪುರ, ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಪ್ರಶಸ್ತಿ ಹಾಗೂ ಪುಣ್ಯಭೂಮಿ ಸಂಸ್ಥೆ ಮುಖ್ಯಸ್ಥರಾದ ಡಾಕ್ಟರ್ ವಿಜಯ್ ಅಂಗಡಿ ಅವರಿಗೆ ಸಾವಯವ ಕೃಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರು ಮಾತನಾಡಿ, ಹಿಂದೆ ಗುಂಡೂರಾವ್, ಎಚ್.ಡಿ. ದೇವೇಗೌಡ, ರಾಮಕೃಷ್ಣ ಹೆಗಡೆ, ಜಿ ಮಾದೇಗೌಡ ಅವರ ಜನಪರವಾದ ಅಧಿಕಾರ ಇವತ್ತಿನ ರಾಜಕಾರಣಕ್ಕೆ ಹೋಲಿಕೆ ಮಾಡಿ ನೋಡಿದರೆ ಅತ್ಯಂತ ಅಸಹ್ಯ ಹುಟ್ಟಿಸುತ್ತದೆ ಎಂದು ನೋವಿನಿಂದಲೇ ಹೇಳುತ್ತೇನೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಚಳುವಳಿಗೆ ಹಾಗೂ ರಾಜಕಾರಣಕ್ಕೆ ಹೆಸರುವಾಸಿಯಾದ ಜಿ ಮಾದೇಗೌಡ ಅವರ ಜೀವನ ಮತ್ತು ಸಾಧನೆ ಕುರಿತು ಸಿನಿಮಾ ಮಾಡಬೇಕು. ಅವರ ಆದರ್ಶ ಗಾಂಧಿ ತತ್ವ ಸರಳತೆಯು ಯುವ ಸಮೂಹಕ್ಕೆ ತಿಳಿಸುವ ಕೆಲಸ ಆಗಬೇಕು. ಪ್ರಶಸ್ತಿ ಕಾರ್ಯಕ್ರಮವು ಮಾದರಿಯಾಗಿದೆ. ಯಾವುದೋ ಮೂಲೆಯಲ್ಲಿರುವ ಸಾಧಕರನ್ನು ಕರೆತಂದು ಪ್ರಶಸ್ತಿ ನೀಡುವ ಮೂಲಕ ಅವರಿಗೆ ಮೌಲ್ಯ ತಂದುಕೊಡುವ ಕೆಲಸವನ್ನು ಜಿ ಮಾದೇಗೌಡ ಪ್ರತಿಷ್ಠಾನ ಮಾಡುತ್ತಿರುವುದು ಮೆಚ್ಚುವ ಕೆಲಸ ಎಂದು ಸ್ಮರಿಸಿದರು. ಇನ್ನು ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ, ಬೆಂಗಳೂರು ಎಸ್ಜೆಆರ್ ಮಹಿಳಾ ಪದವಿ ಕಾಲೇಜಿನ ಪ್ರಾಂಶುಪಾಲೆ ಪ್ರೇಮಾ ಸಿದ್ದರಾಜು, ಡಾಕ್ಟರ್ ಜಿ ಮಾದೇಗೌಡ ಪ್ರತಿಷ್ಠಾನ ಅಧ್ಯಕ್ಷ ನಂಜೇಗೌಡ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಇವತ್ತಿನ ರಾಜಕಾರಣಕ್ಕೆ ಗೆಲ್ಲಿಗೆ ಒಂದೊಂದ್ಸರಿ ನಮಗೆ ಅತ್ಯಂತ ಅಸಹ್ಯ ಅನಿಸ್ತಿದೆ, ಬೇಸರ ಅನಿಸ್ತಿದೆ, ನೋವು ಅನಿಸ್ತಿದೆ. ಆದರೂ ಸಹಿತ ಏನಂದ್ರೆ ಈ ರಾಜಕಾರಣ ಚೆನ್ನಾಗಿದೆ ಅಲ್ಲ, ಇದು ಶತಾಯ ಆಗ್ತದೆ. ಹಂಗೆ ಆ ಶತೊಳಗೆ ನಾವು ಅಭಿನಂದನೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಅತ್ಯಂತ ಶ್ರೇಷ್ಠವಾದಂಥ ವ್ಯಕ್ತಿಯನ್ನು ನಮ್ಮ ಜೀವನದಲ್ಲಿ ಭಾಳ ನೋಡ್ತಿದ್ದೀವಿ. ಭಾಳ ಮಂದಿ ನೋಡಿ ವೀರತ ಇದ್ರು, ಹೆಗಡೆ ಇದ್ರು, ಆಮೇಲೆ ನಜೀರ್ ಸಾಬ್ ಇದ್ರು. ಇಲ್ಲಿ ಬಂದಾಗ ಯಾಕೆ ಇವತ್ತು ರಾಜಕಾರಣ